ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ವಿಹಾರಿ, ವಿಹಾರಿ. ದೊಡ್ಡಮ್ಮೋರೆ, ಯಜಮಾನ್ರೆ, ಬನ್ನಿ ಕೂತ್ಕೊಳ್ಳಿ. ಪರವಾಗಿಲ್ಲಮ್ಮ. ಇವತ್ ಖಂಡಿತ ನಮ್ಮ ಅದೃಷ್ಟ ಕುಲಾಯಿಸ್ತು ಅನ್ಸತ್ತೆ. ಬೆಳಿಗ್ಗೆನೆ ಶ್ಯಾಮ ಮೇಡಮು ಸರು ಬಂದಿದ್ರು, ಈಗ ನೀವು ಬಂದಿದ್ದೀರಾ. ವಿಹಾರಿ ಕೃಷ್ಣ ಎಲ್ಲಮ್ಮ? ಹೊರಗಡೆ ಇಬ್ರು ಆಟಾಡ್ಕೋತಿದ್ದಾರೆ. ಹೋ, ಏನಮ್ಮ ನೀನ್ ಹೇಳ್ತಾ ಇರೋದು? ಚಿಕ್ಕ ಮಕ್ಳು ಹೊರಗಾಡ್ತಿದಾರಾ? ಹೌದು ಅಮ್ಮೋರೆ, ಇವಾಗಷ್ಟೇ ಹೋದ್ರು. ಮೊದ್ಲೇ ಕಾಲ ಸರಿಯಾಗಿಲ್ಲ. ಯಾರ್ ವಿಷಯಕ್ಕೆ ಏನಾಗುತ್ತೆ ಅಂತ ಯಾರಿಗೂ ಗೊತ್ತಾಗಲ್ಲ. ಅಂಥದ್ರಲ್ಲಿ ಮಕ್ಕಳು ಮನೇಲಿರ್ದೆ ಹೊರಗಡೆ ಆಟ ಆಡ್ತಿದ್ದಾರೆ ಅಂತಿದ್ಯಲ್ಲ, ಯಾರಾದ್ರೂ ಅವ್ರಿಗೆ ತೊಂದರೆ ಕೊಟ್ಬಿಟ್ರೆ? ಹಾಗೆಲ್ಲ ಏನೂ ಆಗಲ್ಲ ಅಮ್ಮೋರೆ. ಪ್ರತಿದಿನ ನನ್ ಕೃಷ್ಣ ಇಲ್ಲೇ ಪಕ್ಕದಲ್ಲೇ ಆಟಾಡ್ಕೋತಾನೆ. ಅಕ್ಕಪಕ್ಕ ಇರೋರೆಲ್ರೂ ನಮ್ ಕೃಷ್ಣನ್ಗೆ ತುಂಬಾ ಗೊತ್ತು. ನೀವ್ ಆ ಥರ ಭಯಪಡೋ ಅಗತ್ಯ ಇಲ್ಲ. ವಿಹಾರಿ ಏನಾದ್ರೂ ತಿಂದೇನಮ್ಮ? ಇಲ್ಲ ಸರ್. ವಿಹಾರಿ ಆಗ್ಲೇ ಆರೆಂಜ್ ಜ್ಯೂಸು ಕೇಕು ಕೇಳ್ದ. ಅದನ್ ತಗೊಂಡ್ ಬರೋದಕ್ಕೆ ನನ್ ಗಂಡ ಹೋಗಿದ್ದಾರೆ. ಅವ್ರಿಗೆ ಫೋನ್ ಮಾಡಿ ಬೇಡ ಅಂತ ಹೇಳಮ್ಮ. ನಾವ್ ವಿಹಾರಿನ ಹೊರಗಡೆ ಕರ್ಕೊಂಡು ಹೋಗಿ ಅವನಿಗೆ ಬೇಕಾಗಿರೋದನ್ನ ತಿನ್ನಿಸ್ತೀವಿ. ಈಗ ಅವ್ರು ಎಲ್ಲಿದ್ದಾರೆ? ಅವರು ಇಲ್ಲೇ ಪಕ್ಕದಲ್ಲಿರೋ ಗ್ರೌಂಡ್ ಅಲ್ಲಿ ಆಟಾಡ್ತಾ ಇರ್ತಾರೆ. ನಾನ್ ತೋರಿಸ್ತೀನಿ ಬನ್ನಿ. ಪರವಾಗಿಲ್ಲಮ್ಮ, ನೀನ್ ಕೆಲ್ಸ ನೋಡ್ಕೋ. ಪಕ್ಕದಲ್ಲೇ ಅಂದ್ಯಲ್ಲ, ನಾವು ಹೋಗ್ತೀವಿ ಬಿಡು. ಏನ್ ಮಾಡೋದು? ಏನ್ ಮಾಡಿದ್ರೆ ಕ್ಲೂ ಸಿಗತ್ತೆ? ಇನ್ನೇನ್ ಮಿಸ್ ಮಾಡ್ತಿದ್ದೀನಿ? ಎಸ್, GPS ಟ್ರ್ಯಾಕರ್. ಸರಿ, ನೀನು ಹೋಗು. ಹಲೋ, ಹೇಳಿ ಮೇಡಮ್. ಸರ್, ನನ್ಗೊಂದು ಚಿಕ್ಕ ಐಡಿಯಾ ಬಂದಿದೆ ಸರ್. ಏನ್ ಮೇಡಮ್? GPS ಟ್ರ್ಯಾಕರ್ ಇಂದ ಅವ್ರು ಎಲ್ಲಿಂದ ಮಾತಾಡಿದ್ದಾರೆ ಅಂತ ತಿಳ್ಕೊಳ್ಳೋ ಅವಕಾಶ ಏನಾದ್ರೂ ಇದೆಯಾ ಸರ್? ಕರೆಕ್ಟ್ ಮೇಡಮ್, ನಾವು ಕೂಡ ಅದೇ ಕೆಲಸದಲ್ಲೇ ಇದ್ದೀವಿ. ಆರೋಪಿ ಯಾವ ಏರಿಯಾದಿಂದ ಫೋನ್ ಮಾಡಿದ್ದು ಮತ್ತೆ ಅದಕ್ಕೆ ಸಂಬಂಧಪಟ್ಟಿರೋ ಫೋನ್ ಕಾಲ್ಸ್ ಎಲ್ಲ ಕೂಡ GPS ಟ್ರ್ಯಾಕರಿಂದ ಎನ್ಕ್ವೈರಿ ಮಾಡಿ ಅವರನ್ನ ಹಿಡಿತೀವಿ ಮೇಡಮ್. ಸ್ವಲ್ಪ ಬೇಗ ಮಾಡಿ ಸರ್. ಖಂಡಿತ ಮೇಡಮ್, ನಾವು ಅದೇ ಕೆಲಸ ಮಾಡ್ತಿದ್ದೀವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಶ್ಯಾಮ, ಏನಾದರೂ ಕ್ಲೂ ಸಿಗ್ತಾ? ಕ್ಲೂ ಏನೂ ಸಿಗ್ಲಿಲ್ಲ ರೀ, ಆದ್ರೆ ನಂಗೊಂದು ಚಿಕ್ಕ ಐಡಿಯಾ ಬಂತು. ಏನದು? GPS ಟ್ರ್ಯಾಕರ್ ಇಂದ ಕಲ್ಪ್ರಿಟ್ಸ್ ಮಾತಾಡಿರೋ ಫೋನ್ನ ಟ್ರೇಸ್ ಮಾಡ್ಬೋದಲ್ವಾ? ಹೌದು, ಒಳ್ಳೆ ಐಡಿಯಾ. ಈ ವಿಷಯನ ಈಗಷ್ಟೇ SI ಸರ್ಗೆ ಫೋನ್ ಮಾಡಿ ಹೇಳ್ದೆ. ಅವ್ರು ಆ ಕೆಲಸ ಮಾಡ್ತಾರೆ ಅಂತ ಹೇಳಿದ್ರು. ಹೇಗಾದ್ರೂ ಸರಿ ರೀ, ಅವ್ರನ್ನ ಬೇಗ ಹಿಡಿಬೇಕು. ಯಾವ್ದಾದ್ರೂ ಒಂದು ಚಿಕ್ಕ ಕ್ಲೂ ಸಿಕ್ಕಿದ್ರು ಸಾಕು. ಸಿಗತ್ತೆ ಬಿಡು ಶ್ಯಾಮ, ನೀನೇನು ವರಿ ಮಾಡ್ಕೋಬೇಡ. ವಿಹಾರಿ, ತಿನ್ನು. ಹೇಗ್ ತಿನ್ನೋದು ಕೃಷ್ಣ? ಇದನ್ನ ಓಪನ್ ಮಾಡಿ ಕೈ ಇದ್ರಲ್ಲಿಗೆ ಹಾಕಿ ಇದರಿಂದ ಇದನ್ನ ತೆಗೆದು ಈಗ ತಿನ್ಬೇಕು. ತಿನ್ನು. ಚೆನ್ನಾಗಿದೆಯಾ? ಹೌದು ಕೃಷ್ಣ, ನೀನ್ ಹೇಳಿದ್ದು ನಿಜಾನೇ, ತುಂಬಾ ಚೆನ್ನಾಗಿದೆ. ಹಾಗಾದ್ರೆ ತಿನ್ನು.
ವಿಹಾರಿ, ಏನಿದು? ಇದೇನ್ ತಿಂತಿದ್ಯಾ? ವಸಂತಮ್ಮ ಅವರೇ, ಈ ಬಾಂಬೆ ಮಿಠಾಯಿ ತುಂಬಾ ಚೆನ್ನಾಗಿರುತ್ತೆ. ಹೌದು ಅಜ್ಜಿ, ತುಂಬಾ ಚೆನ್ನಾಗಿದೆ. ನೀನ್ ತಿನ್ಬೇಕಾಗಿರೋದು ಇದನ್ನಲ್ಲ. ಬೇಡ ಅಜ್ಜಿ, ಎಸಿ ಬೇಡ, ತುಂಬಾ ಚೆನ್ನಾಗಿದೆ. ವಸಂತ, ಮಗು ಇಷ್ಟಪಡ್ತಿದಾನಲ್ಲ, ತಿನ್ಲಿ ಬಿಡು. ಇದನ್ ತಿಂದ್ರೆ ಆರೋಗ್ಯ ಹಾಳಾಗತ್ತೆ. ಏನು ಆಗಲ್ಲ ವಸಂತಮ್ಮ, ನಾನಿದನ್ನ ದಿನ ತಿಂತೀನಿ, ಚೆನ್ನಾಗೇ ಇರುತ್ತಲ್ಲ. ನಿನಗೇನು ಗೊತ್ತಿಲ್ಲ. ಕೃಷ್ಣ, ನೀನ್ ವಿಹಾರಿಗೆ ಇಂಥದ್ದನ್ನೇ ಕಲ್ಸೋದಾ? ವಸಂತ, ಏನೋ ಗೊತ್ತಿಲ್ಲದೆ ಮಾಡ್ದ, ಬಿಟ್ಬಿಡು. ಬಿಹಾರಿ, ಇಲ್ಲೇ ಪಕ್ಕದಲ್ಲಿರೋ ಬೇಕ್ರಿಲಿ ನಿನ್ಗಿಷ್ಟ ಆಗೋದನ್ನೆಲ್ಲ ಕೊಡಿಸ್ತೀನಿ. ನಡಿ ಹೋಗೋಣ. ನಾನು ಕೂಡ ಬರ್ತೀನಿ ವಸಂತಮ್ಮನವ್ರೆ. ಬೇಡ, ನಿಮ್ಮಮ್ಮ ನಿನಗೋಸ್ಕರ ಮನೆಯಲ್ಲಿ ಕಾಯ್ತಾ ಇರ್ತಾಳೆ. ನೀನ್ ಹೋಗು. ನಾನು ಹೋಗಲ್ಲ, ನಾನು ವಿಹಾರಿ ಜೊತೆನೇ ಬರ್ತೀನಿ. ಬೇಡ ಅಂತ ಹೇಳಿಲ್ವಾ ಕೃಷ್ಣ? ವಸಂತ, ಪಾಪ ಚಿಕ್ಕ ಮಗು, ಅವನ್ ನೋಡಿದ್ರೆ ನನ್ಗೆ ಅಯ್ಯೋ ಅನ್ಸ್ತಿದೆ. ನಮ್ ಜೊತೆನೆ ಕರ್ಕೊಂಡು ಹೋಗೋಣ. ಸರಿ, ನಿಮ್ಮಿಷ್ಟ. ಬಾ ಹೋಗೋಣ. ನಾನು ಒಳ್ಳೆ ತಾತ ನೀವು. ನಡಿ. ಸರ್, ಲೊಕೇಶನ್ ಇದೆ. GPS ಟ್ರ್ಯಾಕ್ ಇಲ್ಲೇ ತೋರಿಸ್ತಾ ಇದೆ. ಸರಿ, ಬಾ. ಎಕ್ಸ್ಕ್ಯೂಸ್ ಮೀ. ಪೊಲೀಸ್ ಬಂದಿದಾರಲ್ಲ. ಏನ್ ಬೇಕು ಸರ್? ಒಂದು ಕೇಸ್ ಇನ್ವೆಸ್ಟಿಗೇಷನ್ ಕೆಲಸದ ಮೇಲೆ ಬಂದಿದ್ವಿ ಮೇಡಮ್. ಕೇಸಾ? ಏನ್ ಕೇಸ್? ಸ್ವಲ್ಪ ದಿವಸದ ಹಿಂದೆ ವನಜಾಕ್ಷಿ ಅನ್ನೋ ಒಬ್ಬರನ್ನ ಯಾರೋ ಕಾರಿಂದ ಗುದ್ದಿ ಆಕ್ಸಿಡೆಂಟ್ ಮಾಡಿದ್ದಾರೆ. ಆ ಕೇಸ್ ಕೆಲಸದ ಮೇಲೆ ಬಂದಿದ್ವಿ ಮೇಡಮ್. ಈ ಮನೇಲಿ ಯಾರ್ಯಾರಿದ್ದೀರಾ ಮೇಡಮ್? ನಾನೊಬ್ಳೇನೇ ಇರೋದು. ಈ ಕೇಸಲ್ಲಿ ಸಸ್ಪೆಕ್ಟ್ ಇರೋ ಕೆಲವರು ಇದ್ದಾರೆ ಮೇಡಮ್. ನಿಮಗೆ ಗೊತ್ತಿದ್ರೆ ಹೇಳಿ. ಹೇಗಾದ್ರೂ ಎಸ್ಕೇಪ್ ಆಗಬೇಕು. ನನಗೆ ಗೊತ್ತಾ ಅಂತ ಕೇಳ್ತಿದ್ದೀರಲ್ಲ, ಏನ್ ನಿಮ್ಮ ಉದ್ದೇಶ? ನಂದೇನಾದ್ರೂ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಅನ್ಕೊಂಡಿದ್ದೀರಾ? ಹಾಗಲ್ಲ ಮೇಡಮ್, ಆ ಆರೋಪಿಗಳು ಇಲ್ಲೇ ಬಂದಿರೋ ಹಾಗೆ GPS ಅಲ್ಲಿ ತೋರಿಸ್ತಾ ಇದೆ. ಅದಕ್ಕೆ ಡೈರೆಕ್ಟ್ ಆಗಿ ಮನೆಗೆ ಬರ್ತೀರಾ? ದಿನಕ್ಕೆ 100 ಆಟೋ, 100 ಕಾರು, 100 ಬಸ್ಗಳು ಈ ಮನೆ ಮುಂದೆ ತಿರುಗ್ತಾನೆ ಇರುತ್ತೆ. ಹಾಗಂದ್ ಮಾತ್ರಕ್ಕೆ ಅವರಿಗೆ ನನಗೆ ಸಂಬಂಧ ಇರುತ್ತಾ? ಅವ್ರು ಮಾಡೋ ತಪ್ಪೆಲ್ಲ ನನ್ನ ಮೇಲೆ ಹಾಕ್ಬಿಡ್ತೀರಾ? ಏನ್ ಮಾತಾಡ್ತಿದ್ದೀರಾ? ಅದು ಹಾಗಲ್ಲ ಮೇಡಮ್, ನಮ್ಮ ಇನ್ವೆಸ್ಟಿಗೇಷನ್ ಕೆಲಸದ ಮೇಲೆ ಬಂದಿದ್ದು ನಾವು. ಇನ್ವೆಸ್ಟಿಗೇಷನ್ ಅಂದ್ರೆ ಹೀಗಲ್ಲ, ಪಕ್ಕಾ ಪ್ಲಾನ್ ಮಾಡಬೇಕು. ಅಲ್ಲಿ ಅವ್ರ ಮುಖನೇ ಸರಿಯಾಗಿ ಕಾಣಿಸ್ತಿಲ್ಲ. ಮೊದಲು ಸ್ಕೆಚ್ ಮಾಡಿಸಿ ಏನಾದರೂ ಮಾಡೋದು ಬಿಟ್ಟು ಹೀಗೆ ಡೈರೆಕ್ಟಾಗಿ ಬಂದು ಕಾಲಿಂಗ್ ಬೆಲ್ ಒತ್ತುತ್ತೀರಾ? ಆ ಪಕ್ಕದ ಮನೆ ಮೇಲೆ GPS ತೋರಿಸಿದ್ರೆ ಅವ್ರ ಮನೆಗೂ ಹೋಗ್ಬಿಡ್ತೀರಾ? ಹಾಗಾದ್ರೆ ಸಿಟಿ ಪೂರ್ತಿ ತೋರಿಸುತ್ತೆ, ಅವಾಗೇನ್ ಮಾಡ್ತೀರಾ? ನೀವ್ ಹೀಗೆ ಮಾಡಿದ್ರೆ ಮಾನ ನಷ್ಟ ಕೇಸ್ ಹಾಕ್ತೀನಿ. ಸಾರಿ ಮೇಡಮ್, ನಿಮ್ಮನ್ನ ಡಿಸ್ಟರ್ಬ್ ಮಾಡಿದ್ವಿ. ಕಾನ್ಸ್ಟೇಬಲ್, ನಡಿ.
ಈ ಕೇಸ್ ವಿಷಯದಲ್ಲಿ ಹುಷಾರಾಗಿರ್ಬೇಕು. ಪೊಲೀಸ್ ಮನೆ ತನಕ ಬಂದ್ರು ಅಂದ್ರೆ ಹೇಗಾದ್ರೂ ನಿಜ ತಿಳ್ಕೊತಾರೆ. ಶ್ಯಾಮಾ, ಇವಾಗ್ಲೂ ಕೂಡ ಕೇಸ್ ಬಗ್ಗೆನೇ ಯೋಚನೆ ಮಾಡ್ತಿದ್ಯಾ? ಹೌದು ರೀ. GPS ಟ್ರ್ಯಾಕರಿಂದ ಆದ್ರೂ ಏನಾದ್ರೂ ಕ್ಲೂ ಸಿಗತ್ತಾ ಇಲ್ವಾ ಅಂತ ಟೆನ್ಷನ್ ಆಗ್ತಿದೆ. ನೀನೇನ್ ಯೋಚನೆ ಮಾಡ್ಬೇಡ ಶ್ಯಾಮಾ. GPS ಟ್ರ್ಯಾಕರಿಂದ ಆಗದೆ ಇದ್ರೆ ಇನ್ನೂ ಹೇಗಾದ್ರೂ ಮಾಡಿ ಕ್ಲೂ ಸಂಪಾದಿಸಿ ಅವರನ್ನ ಹಿಡಿಯುವಷ್ಟು ಬುದ್ಧಿವಂತಿಕೆ ನಿನಗಿದೆ. ಸ್ವಲ್ಪ ಹೊತ್ತು ಅದನ್ನೆಲ್ಲ ಮರೆತು ಆರಾಮಾಗಿ ಎಳ್ನೀರು ಕುಡಿ. SI ಅವ್ರ ಕಾಲ್ ಬರ್ತಾ ಇದೆ. ಹಲೋ ಸರ್. ಹಲೋ ಮೇಡಮ್. ಹೇಳಿ ಸರ್. GPS ಟ್ರ್ಯಾಕರಿಂದ ಏನಾದ್ರೂ ಕ್ಲೂ ಸಿಗ್ತಾ? ಆ ವಿಷಯ ಹೇಳೋದಕ್ಕೆ ನಿಮಗೆ ಫೋನ್ ಮಾಡಿದೆ ಮೇಡಮ್. GPS ಟ್ರ್ಯಾಕರಿಂದನೂ ಏನೂ ಯೂಸ್ ಆಗಲಿಲ್ಲ ಮೇಡಮ್. ಅದು ಅವ್ರು ಮಾತಾಡಿರೋ ಪ್ಲೇಸಸ್ ತೋರಿಸಿದ್ರು ಆರೋಪಿಗೂ ಆ ಮನೆಯವರಿಗೂ ಏನು ಸಂಬಂಧ ಇಲ್ದಿರೋ ಹಾಗಿದೆ ಮೇಡಮ್. GPS ಟ್ರ್ಯಾಕ್ ಮಾಡಿಕೊಂಡು ಇನ್ವೆಸ್ಟಿಗೇಷನ್ ಮಾಡಿದ್ರೆ ಸಿಕ್ಕಾಕೊಳ್ಳೋ ಅವಕಾಶ ಇದೆ ಅಂತ ಅವರು ಮೊದಲೇ ಗೆಸ್ ಮಾಡಿ ಅವರಿರೋ ಕಡೆ ಅಲ್ಲದೆ ಬೇರೆ ಬೇರೆ ಪ್ಲೇಸಿಂದನೂ ಫೋನಲ್ಲಿ ಮಾತಾಡಿದ್ದಾರೆ ಮೇಡಮ್. ಅವರು ಯಾವ ಚಿಕ್ಕ ಕ್ಲೂನು ಸಿಗದೇ ಇರೋ ಹಾಗೆ ತುಂಬ ಹುಷಾರಾಗಿದ್ದಾರೆ ಮೇಡಮ್. ಅವ್ರನ್ನ ಹಿಡಿಯೋದಕ್ಕೋಸ್ಕರ ಬೇರೆ ಥರ ಇನ್ವೆಸ್ಟಿಗೇಷನ್ ಮಾಡಬೇಕು. ನಾನು ಆ ಕೆಲಸದ ಮೇಲೆ ಇದ್ದೀನಿ ಮೇಡಮ್. ನಿಮ್ಗೇನಾದರೂ ಕ್ಲೂ ಸಿಕ್ಕಿದ್ರೆ ನನಗೆ ಕಾಲ್ ಮಾಡಿ ಹೇಳಿ ಮೇಡಮ್. ಸರಿ ಸರ್. ಏನಂತೆ? ಯಾವ ಕ್ಲೂನು ಸಿಗ್ಲಿಲ್ವಂತೆ ರೀ. ಪರವಾಗಿಲ್ಲ ಶ್ಯಾಮಾ, ಮೊದಲು ನೀನು ಎಳ್ನೀರು ಕುಡಿ. ಲೇ, ಮೊನ್ನೆ ಅಣ್ಣ ಫೋನ್ ಮಾಡಿದಾಗ ಕಾಲ್ ರೆಕಾರ್ಡಿಂಗ್ ಮಾಡಿದ್ದೀನಿ ಅಂತ ಹೇಳಿದ್ದಲ್ಲೋ? ಮಾಡಿದೆ, ಆದ್ರೆ ಏನು? ಅವ್ನು ಸುಳ್ಳು ಹೇಳ್ತಾ ಇದ್ದಾನೆ ಕಣೋ. ಅವ್ನು ಮಾತಾಡಿದ್ದೀನಿ ಅವನಿಗೆ ತೋರ್ಸೋಣ ಅಂತ. ಓ ಅಷ್ಟೇ ತಾನೇ, ಕಳಿಸ್ತೀನಿ ಬಿಡು. ಸರಿ, ಬೇಗ ಕಳಿಸು. ಸರಿ, ಬರ್ತೀನಿ ನಾನು. ಆಯ್ತು. ಏನಂದ್ರೆ ಏನ್ ಶ್ಯಾಮಾ? ವನಜಾಕ್ಷಿ ಅತ್ತಿಗೆ ಲಾಸ್ಟ್ ಟೈಮ್ ಅಂದ್ರೆ ಆಕ್ಸಿಡೆಂಟ್ಗೆ ಮೊದಲು ಯಾರ ಹತ್ರ ಆದ್ರೂ ಫೋನಲ್ಲಿ ಮಾತಾಡಿರ್ಬೋದಲ್ಲ? ಇರ್ಬೋದು. ಆ ಕಾಲ್ಸ್ ರೆಕಾರ್ಡ್ ಆಗಿರತ್ತಲ್ಲ? ಹೌದು. ಅದಕ್ಕೇನು ಶ್ಯಾಮಾ, ಇವಾಗ ಅದರ ಅಗತ್ಯ ಏನಿದೆ? ಇವಾಗ ಅದೇ ಅಗತ್ಯ ಇರೋದು ರೀ. ಕೇಸ್ಗೆ ಸಂಬಂಧಪಟ್ಟಿರೋ ಯಾವ್ದಾದ್ರೂ ಕ್ಲೂ ಆ ರೆಕಾರ್ಡಿಂಗ್ ಇಂದ ಸಿಗೋ ಚಾನ್ಸ್ ಇದೆಯಲ್ಲ? ನೀನ್ ಹೇಳಿದ್ದು ನಿಜಾನೇ ಶ್ಯಾಮಾ. ಈ ವಿಷಯನ ತಕ್ಷಣ SSರಿಗೆ ಫೋನ್ ಮಾಡಿ ಹೇಳು. ಹಲೋ ಮೇಡಮ್, ಹೇಳಿ. ಸರ್, ನನ್ಗೊಂದು ಚಿಕ್ಕ ಐಡಿಯಾ ಬಂದಿದೆ. ಏನ್ ಮೇಡಮ್ ಅದು? ಆಕ್ಸಿಡೆಂಟ್ ಆದ ದಿನ ವನಜಾಕ್ಷಿ ಅತ್ಕೆಗೆ ಮಾಡಿರೋ ಕಾಲ್ ರೆಕಾರ್ಡಿಂಗ್ ಕೇಳಿದ್ರೆ ನಮ್ಗೇನಾದ್ರೂ ಕ್ಲೂ ಸಿಗ್ಬೋದಲ್ವಾ? ಅವ್ರು ಮಾತಾಡಿದ್ನ ಕೇಳಿಸ್ಕೊಂಡು ಅದ್ರಲ್ಲಿರೋ ವಾಯ್ಸ್ ಕೇಳಿಸ್ಕೊಂಡ್ರೆ ಆರೋಪಿಗಳನ್ನ ಹಿಡಿಯೋ ಚಾನ್ಸ್ ಇದೆಯಲ್ಲ? ಅದಕ್ಕೆ ನೀವು ಆ ಕಾಲ್ ರೆಕಾರ್ಡಿಂಗ್ಸ್ನ ತೆಗೆಸ್ತೀರಾ ಸರ್? ಸೂಪರ್ ಐಡಿಯಾ ಮೇಡಮ್. ಖಂಡಿತವಾಗ್ಲೂ ಅದಕ್ಕೆ ಸಂಬಂಧಪಟ್ಟಿರೋ ಕಾಲ್ ರೆಕಾರ್ಡಿಂಗ್ ತೆಗೆಸ್ತೀನಿ. ಅದು ಬಂದಮೇಲೆ ನಿಮಗೆ ಕಾಲ್ ಮಾಡ್ತೀನಿ ಮೇಡಮ್. ಸರಿ ಸರ್, ಥ್ಯಾಂಕ್ ಯು. ತೆಗೆಸ್ತೀನಿ ಅಂದ್ರು. ಕಾನ್ಸ್ಟೇಬಲ್. ಹೇಳಿ ಸರ್. ವನಜಾಕ್ಷಿ ಡೀಟೇಲ್ಸ್ ಎಲ್ಲ ಫೈಲಲ್ಲಿ ಇದೆ ಅಲ್ವಾ? ಹೌದು ಸರ್. ಅವ್ರ ನಂಬರಿಗೆ ಸಂಬಂಧಪಟ್ಟಿರೋ ಕಾಲ್ ರೆಕಾರ್ಡ್ಸ್ ಎಲ್ಲ ತಗೊಂಡು ಬನ್ನಿ. ಓಕೆ ಸರ್. ಕಂದ ವಿಹಾರಿ ಹೇಗಿದೆ? ತುಂಬಾ ಚೆನ್ನಾಗಿದೆ ಅಜ್ಜಿ. ತಿನ್ನು ಕಂದ, ತಿನ್ನು. ವಸಂತ, ಕೃಷ್ಣನ್ ಕೂಡ ಕೊಡ್ಬೋದಲ್ಲ ಕೇಕ್ನ?
ವಿಹಾರಿಗೆ ಇದಂದ್ರೆ ತುಂಬಾ ಇಷ್ಟ ರೀ. ಮೊದ್ಲು ಅವನು ಹೊಟ್ಟೆ ತುಂಬಾ ತಿನ್ಲಿ ಇರಿ. ಹಾಗಾದ್ರೆ ಕೃಷ್ಣನ್ ಕೂಡ ಕೇಕು ಪಿಜ್ಜಾ ಕೊಡಿಸ್ರೆ ಚೆನ್ನಾಗಿರುತ್ತಲ್ಲ. ನನಗ್ ಕೂಡ ಕೊಡಿಸ್ಬೇಕು ಅಂತಾನೆ ಇದೆ ರೀ. ಆದ್ರೆ ಅಂದ್ರೆ ಏನ್ ಹೇಳು ವಸಂತ? ಪುಟ್ಟ ವಿಹಾರಿ, ನೀವ್ ತಿಂತಾ ಇರಿ. ನೀವ್ ಸ್ವಲ್ಪ ಈ ಕಡೆಗ್ ಬನ್ನಿ. ಬನ್ನಿ ಬನ್ನಿ ಬನ್ನಿ. ಏನ್ ವಸಂತ, ಪಕ್ಕಕ್ಕೆ ಯಾಕೆ ಕರ್ಕೊಂಬಂದೆ? ನೀವ್ ಕೇಳಿರೋ ಪ್ರಶ್ನೆಗೆ ಮಕ್ಕಳ ಮುಂದೆ ಉತ್ತರ ಕೊಡಕ್ ಆಗಲ್ಲ. ಆಯ್ತು ವಸಂತ, ವಿಹಾರಿಗೆ ಪಿಜ್ಜಾ ಕೇಕು ಕೊಡಿಸ್ಬಿಟ್ಟು ಕೃಷ್ಣನ್ಗೆ ಯಾಕೆ ಬರೀ ವೆಜ್ ಪಫ್ ಕೊಡ್ಸಿದ್ಯಾ? ಅವ್ರ ಸ್ಟೇಟಸ್ಸು ಅಷ್ಟೇ ಅಂತ. ಏನು? ಹೌದು ರೀ, ನೀವ್ ಕೇಳಿಸ್ಕೊಂಡಿದ್ದು ಕರೆಕ್ಟೇ. ವಸಂತ, ನೀನು ತುಂಬಾ ಬದಲಾಗಿದ್ಯಾ. ಕೃಷ್ಣನ್ ಕಂಡ್ರೆ ನಿನ್ಗೆ ಯಾಕಷ್ಟು ಕೋಪ? ಮುಂಚೆಯಿಂದ ನೋಡ್ತಾ ಇದ್ದೀನಿ, ಅವನು ಅಂದ್ರೆ ನಿನ್ಗೆ ಹಿಡ್ಸೋಲ್ಲ. ಯಾವ ವಿಷಯ ತಗೊಂಡ್ರು ಕೃಷ್ಣನ್ನ ಕಡೆಗಾಣಿಸ್ ನೋಡ್ತೀಯ. ವಿಹಾರಿಗೂ ಅವನಿಗೂ ಏನ್ ವ್ಯತ್ಯಾಸ? ಅವನು ಅವತ್ ಮನೆಗೆ ಬಂದಾಗ ನಿನ್ನ ಫೋನ್ನ ಅವನೇ ಕಳ್ತನ ಮಾಡಿದ್ದು ಅಂತ ಅನುಮಾನಿಸ್ದೆ. ಈಗ ನೋಡಿದ್ರೆ ತಿನ್ನೋ ವಿಷಯಕ್ಕೆ ಹೀಗೆ ಮಾಡಿದ್ಯಾ. ಚಿಕ್ಕ ಹುಡುಗ ವಸಂತ, ಆಸೆ ಪಟ್ಟು ನಮ್ಮ ಜೊತೆ ಬಂದಿದ್ದಾನೆ. ಅವನಿಗೆ ಅದನ್ನೆಲ್ಲ ತಿನ್ನಬೇಕು ಅಂದ್ರು ಅವ್ರ ತಂದೆ ತಾಯಿಗೆ ಅದನ್ನೆಲ್ಲ ಕೊಡಿಸೋ ಶಕ್ತಿ ಇಲ್ಲ. ಕನಿಷ್ಠ ಈಗ ಅವನಿಗೆ ತಿನ್ನೋ ಅವಕಾಶ ಬಂದಿದೆ, ಆದರೆ ಅವನ್ನ ತಿನ್ನೋಕೆ ನೀನು ಬಿಡ್ತಾ ಇಲ್ಲ. ಯಾಕೆ ಹೀಗೆ ಮಾಡ್ತಿದ್ಯಾ? ಕೃಷ್ಣನ್ನ ತುಂಬಾ ಕೀಳಾಗಿ ನೋಡ್ತಿದ್ಯಾ. ನಮ್ಮ ಮದುವೆ ಆದಾಗಿಂದ ನಾನು ನೋಡ್ತಿದ್ದೀನಿ, ನೀನು ಯಾವತ್ತೂ ಹೀಗಾಡ್ಲಿಲ್ಲ. 10 ಜನಕ್ಕೆ ಕೇಳ್ದೇನೆ ಊಟ ಹಾಕೋ ಒಳ್ಳೆ ಮನ್ಸು ನಿಂದು. ಅಂತವಳಾದ ನಿನಗೆ ಇಂಥ ಯೋಚನೆಗಳು ಹೇಗ್ ಬರ್ತಿದ್ಯೋ ಅರ್ಥ ಆಗ್ತಾ ಇಲ್ಲ ವಸಂತ. ನೋಡು ವಸಂತ, ಕೃಷ್ಣನ್ ನೋಡಿದ್ರೆ ಎಷ್ಟು ಪ್ರೀತಿ ಆಗ್ತಿದೆ. ಅವನು ಬಾಯಿ ತುಂಬಾ ತಾತ ವಸಂತಮ್ಮ ಅಂತ ಕರಿತಿದ್ರೆ ಒಂದೊಂದ್ಸಲ ನಿಜವಾಗ್ಲೂ ಅವನು ನಮ್ಮಮ್ಮಗಾನೇನೋ ಅನ್ಸ್ತಿದೆ. ಈಗ್ಲಾದ್ರೂ ನಿನ್ನ ಕೃಷ್ಣನ್ ಮೇಲಿರೋ ಕೆಟ್ಟ ಅಭಿಪ್ರಾಯನ ಅಳ್ಸಾಕಿದ್ರೆ ಒಳ್ಳೇದು. ನೀವ್ ಹೇಳಿದ್ದು ಮುಗಿತಾರಿ? ನೀವ್ ನನ್ನನ್ನ ತಪ್ಪಾಗಿ ಅರ್ಥ ಮಾಡ್ಕೋತಿದ್ದೀರಾ. ನನಗೆ ಅವನ್ ಮೇಲೆ ಕೋಪ ಇರೋ ಮಾತು ನಿಜಾನೇ, ಆದ್ರೆ ಅದು ಕೋಪ ಅಲ್ಲ ರೀ, ನನ್ ಮೊಮ್ಮಗನ್ ಮೇಲಿರೋ ಪ್ರೀತಿ. ಕೃಷ್ಣ ವಿಹಾರಿಗಿಂತ ಚೆನ್ನಾಗ್ ಓದ್ತಾನೆ, ಎಲ್ಲದ್ರಲ್ಲೂ ಅವನಿಗೆ ಜಾಣ್ತನ ಇದೆ. ಅದು ನನ್ ಮೊಮ್ಮಗನ್ಗಿಲ್ಲ ಅನ್ನೋದೇ ನೋವು. ಅಷ್ಟೇ ಬಿಟ್ರೆ ಕೃಷ್ಣನ್ ಮೇಲೆ ನನ್ಗೆ ಬೇರೆ ದುರುದ್ದೇಶ ಇಲ್ಲ ರೀ. ಹಾಗ್ ನೋಡಿದ್ರೆ ಇವತ್ತು ಅವನಿಗೆ ವೆಜ್ ಪಪ್ಸ್ ತಿನ್ಸಿದ್ದೇ ಒಳ್ಳೆ ಪದ್ಧತಿ. ಯಾಕೆಂದ್ರೆ ಚಿಕ್ಕ ಮಕ್ಕಳಿಗೆ ತಮ್ಮ ತಂದೆ ತಾಯಿ ಸ್ಥಿತಿಗತಿ ಗೊತ್ತಾಗೋದಿಲ್ಲ ಅಲ್ವಾ. ಒಂದ್ಸಲ ಏನಾದ್ರೂ ತಿಂದ್ರೆ ಅದು ಚೆನ್ನಾಗಿದ್ರೆ ಮತ್ತೆ ಮತ್ತೆ ಅದೇ ಬೇಕು ಅಂತ ಕೇಳ್ತಾರೆ, ಹಠ ಮಾಡ್ತಾರೆ, ಅಳ್ತಾರೆ. ಕೊಡ್ಸೋವರೆಗೂ ಗಲಾಟೆ ಮಾಡ್ತಾನೆ ಇರ್ತಾರೆ. ಈಗ ಕೃಷ್ಣ ಆ ಕೇಕ್ನ ತಿಂದು ಮತ್ತೆ ಅದೇ ಬೇಕು ಅಂತ ಅವ್ರ ಅಮ್ಮನ ಹತ್ರ ಕೇಳಿದ್ರೆ ಅವಳು ಕೊಡಿಸ್ತಾಳ? ಅವ್ರ ಹತ್ರ ಅಷ್ಟೊಂದು ದುಡ್ಡಿರುತ್ತಾ? ಇಲ್ಲ ಅಲ್ವಾ. ಅದೇ ವೆಜ್ ಪಪ್ಸ್ ಆದ್ರೆ ಕೃಷ್ಣ ಕೇಳಿದ್ರು ಕೊಡಿಸ್ತಾಳೆ. ಅದಕ್ಕೆ ನಾನು ಆ ಕೆಲಸ ಮಾಡಿದ್ದು. ಹಾಗಲ್ಲ ವಸಂತ, ನಾನು ಹೇಳಿದ್ದು ಕರೆಕ್ಟೇ ರೀ. ಅದನ್ನ ನೀವು ಅರ್ಥ ಮಾಡ್ಕೊಳ್ಳಿ. ಮಕ್ಕಳು ತಿಂದಾಯ್ತು, ಬನ್ನಿ. ಕೃಷ್ಣ ಪೂರ್ತಿಯಾಗೆಲ್ಲ ತಿಂದ್ಬಿಟ್ಟ? ಓ, ತಿನ್ಬಿಟ್ಟೆ ತಾತ. ತುಂಬಾ ಚೆನ್ನಾಗಿದೆ. ಥ್ಯಾಂಕ್ಸ್ ವಸಂತಮ್ಮ ಅವರೇ, ನನಗೆ ವೆಜ್ ಪಪ್ಸ್ ಕೊಡಿಸಿದ್ದಕ್ಕೆ. ಕೃಷ್ಣ, ನಿನ್ನ ಮನೆ ಹತ್ರ ಡ್ರಾಪ್ ಮಾಡಿ ನಾವು ಹೋಗ್ತೀವಿ. ಸರಿ ತಾತ. ನಡೀರಿ. ಬಾ, ನಡಿ. ಏನೇ ಪೂರ್ಣ,
ವಿಹಾರಿಗೆ ಹೊರಗಿಂದ ಜ್ಯೂಸು ಕೇಕು ತಗೊಂಡ್ ಬಾ ಅಂತ ಹೇಳಿ ಮತ್ತೆ ಬೇಡ ಅಂತ ಫೋನ್ ಮಾಡಿದ್ಯಲ್ಲ. ಅವನ್ ತಾತ ಮತ್ತೆ ಅಜ್ಜಿ ಬಂದು ಅವನ್ನ ಹೊರಗಡೆ ಕರ್ಕೊಂಡು ಹೋಗ್ತೀವಿ ಅಂದ್ರು. ಅಲ್ಲ, ತಗೊಂಡ್ ಬರ್ತೀನಿ ಅಂತ ಹೇಳ್ಬೇಕಾಗಿತ್ತು. ನಾನ್ 1-2 ಸಲ ಹೇಳ್ದೆ ರೀ, ಆದ್ರೂ ಅವ್ರು ಹೊರಗಡೆ ಕರ್ಕೊಂಡು ಹೋಗ್ತೀವಿ ಅಂದ್ರು. ಅವರು ದೊಡ್ಡವರು, ನಾವು ಬೇಡ ಅನ್ನಕ್ಕಾಗಲ್ವಲ್ಲ. ತಮ್ಮ ಮೊಮ್ಮಗನ್ಗೇನೋ ಕೊಡಿಸ್ಬೇಕು ಅನ್ಕೊಂಡಿದ್ದಾರೆ, ಅದಕ್ಕೆ ಹೊರಗಡೆ ಕರ್ಕೊಂಡು ಹೋದ್ರು. ಮನೆಗ್ ಬಂದು ದೊಡ್ಡಮ್ಮವ್ರಿಗೆ ಅಯ್ಯೋರ್ಗೆ ನನ್ ಕೈಲಿ ಏನು ಕೊಡಕ್ಕಾಗ್ಲಿಲ್ಲ ರೀ. ನಾವು ಅವ್ರಿಗೆ ಕೊಡೋಷ್ಟು ದೊಡ್ಡವರ ಪೂರ್ಣ, ನೀನೇನು ಚಿಂತೆ ಮಾಡಬೇಡ. ಅಮ್ಮ ಬಾ ಕೃಷ್ಣ, ವಿಹಾರಿಗೆ ಎಲ್ಲಾನು ತೋರಿಸಿದ್ಯಾ? ಎಲ್ಲ ತೋರಿಸ್ದೆ ಅಮ್ಮ. ಅಷ್ಟೇ ಅಲ್ಲ, ಇಬ್ರು ಸೇರಿ ಎಲ್ಲ ಆಟ ಆಡಿದ್ವಿ. ಇವತ್ತು ತುಂಬ ಚೆನ್ನಾಗಿತ್ತಮ್ಮ. ಸರಿ ಬಾ, ಊಟ ಮಾಡಿಸ್ತೀನಿ. ನನಗೆ ಹಸಿವಾಗಿಲ್ಲ ಅಮ್ಮ, ನಾನು ತಿಂದಾಯ್ತು. ತಿಂದಾಯ್ತಾ? ಹೌದು ಅಪ್ಪ. ಬಿಹಾರಿ ಅವ್ರ ತಾತ ಬೇಕ್ರಿಗೆ ಕರ್ಕೊಂಡೋಗ್ಬೇಕಾದ್ರೆ ನನ್ನನ್ನು ಕರ್ಕೊಂಡೋದ್ರು. ಬಿಹಾರಿ ಜೊತೆಗೆ ನನಗೂ ಕೂಡ ಕೊಡಿಸಿದ್ರು.